ಅಯ್ಯೋ ಗೌಡ್ರಿ, ಇಷ್ಟೊತ್ತಾದ್ರೂ ಇಲ್ಲೇ ಕುಂತೀರನ್ರಿ? ಹೇಳ್ರಿ ಗೌಡ್ರ, ಹೋಗನ್ ನಡ್ರಿ, ಹೇಳ್ರಿ. ಥೋ, ಯಾಕೆ ಹೊತ್ತಾತಲ್ರಿ ಗೌಡ್ರ? ಇಷ್ಟೊತ್ತಿಗೆ ಯಾರೇ ಮನೆಗೆ ಹೋಗಿದ್ರಪ್ಪ ನೀವು? ಅಯ್ಯೋ, ನಂದೇ ಇವತ್ತು ಲೇಟ್ ಆಗಿದ್ದು, ನೋಡಿದ್ರೆ ಇವತ್ತು ನಿಮ್ದಿನೂ ಲೇಟ್ ಆಗಿತ್ತಪ್ಪ. ಮಲೇಶಿ ಎದಕ್ಕೆ ಹೋಗ್ಬೇಕಲ್ಲ ಮನೆಗೆ? ನನ್ನ ಅವು ಇಲ್ಲಲ್ಲಿ, ನಮ್ಮವು ಇಲ್ಲ. ನನ್ನ ದಾರಿ ಯಾರು ಕಾಯ್ತಾರ ಬಿಡ್ಲೆ? ನಮ್ಮವ್ವ ಅದರಲ್ಲೇ ಕುರ್ಚಿ ಮೇಲೆ ಕುಂತಿರ್ತಿದ್ಲು ದಾರಿ ಕಾಯ್ಕೋಂತ. ನನ್ನ ಮಗ ಇನ್ನ ಬರಲಿಲ್ಲ ಅಂತೇಳಿ. ಈಗ ಯಾರು ಕಾಯ್ತಾರಲೇ? ಮಲೇಶಿ, ನಂಗೆ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಇದೇನು ಗೌಡ್ರ ಹಿಂಗಂತೀರಿ? ಪಾಪ ಶಾಂತಕ್ಕ ಎಷ್ಟು ದಾರಿ ಕಾಯ್ಕೊತ ನಿಂತಾಳ ಏನ? ಹೇಳ್ರಿ ಹೇಳ್ರಿ. ಶಾಂತನ ನಾವು ನಮ್ಮ ಗಿಡ್ಮುಳಿ ನನ್ನ ದಾರಿ ಕಾಯ್ತೈತಿ. ಈಗ ಮನ್ಯಾಗಿರೋದು ಅಂತಂದ್ರೆ ನನ್ನೇನು ಒಬ್ಬೇಕೆ, ನನಗೋಸ್ಕರನೇ ಇರೋದಂದ್ರೆ ನನ್ನೇನು ಒಬ್ಬೇಕೆ. ಹೋಗ್ಬೇಕಪ್ಪ. ನಿಂದಾತ? ಅಯ್ಯೋ, ನಾ ದಿನ ತಗೊಳ್ಳೋ ಅಷ್ಟೇ. ನಂದೇನು ಓರಾಗಲ್ಲ, ಏನಿಲ್ಲ. ಮೈಕೈ ನೋವು ಕೊಟ್ಕೂಡ್ ಮಕ್ಕೊಂತೇನೆ ಅಷ್ಟೇ. ನಾನೇನು ಜಾಸ್ತಿ ಮಾಡ್ತೀನ? ನಾನು ಅವಾಗೆಲ್ಲ ಮಾಡ್ತಿದ್ನೇನು, ಈಗ ಬಿಟ್ಟೆ ಭಾಳ ವರ್ಷ ಆತಲ್ರಿ ಗೌಡ್ರೆ. ಸಾಕು, ಅದು ನಾನು ಒಂದೊಂದು ದಿನ ಬಿಟ್ಟಿರ್ತೀನಿ, ಒಂದೊಂದು ದಿನ ತೊಗೊತೀನಿ. ಇವತ್ತು ಹೋಟೆಲ್ನಾಗ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ರೀ, ಭಾಳ ಹೊತ್ತು ಮಾಡೋದು. ಹಾಗಾಗಿ ನಂಗೆ ದೌಡು ಬರೋಕ್ಕಾಗಲಿಲ್ಲ ಇಲ್ಲೇ. ನೋಡಿದ್ರೆ ನೀವು ಇಷ್ಟೊತ್ತದ್ರ ಕುಂತೀರಪ್ಪ ಇಲ್ಲಿ. ಹೇಳ್ರಿ ಮನೆಗೆ, ನಿಮ್ಮನ್ನು ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಯವ್ವ ದೇವ್ರೆ, ಈ ಬಾರ್ ಒಳಗೆ ನಾನು ಹೆಂಗಪ್ಪ ಹೋಗೋದು? ಏನು ಹಣೆ ಬಾರ. ಗಂಡ ಹೆಂಗಿದ್ರು ತಡ್ಕೋಬೋದು, ಕುಡ್ಕಂಡನ ಹೆಂಗಪ್ಪ ತಡ್ಕೊಳ್ಳೋದು? ಎಲ್ಲಿ ಕುಂತಾರ? ಓ, ಇಲ್ಲೇ ಕುಂತಾರ. ಅಣ್ಣಾರೊಂದು ಇಟ್ಟು ಸರಿ. ಶಾಂತಕರ ನೀವೆದಕ್ಕೆ ಬಂದ್ರಿ ಒಳಗೆ? ಅಯ್ಯೋ ದೇವ್ರಿ, ನಾ ಕರ್ಕೊಂಬರ್ತಿದ್ನಲ್ರಿ ಗೌಡ್ರನ. ಅಯ್ಯೋ ಮಲ್ಲೇಶಣ್ಣ, ನೀವು ಅದೀರೇನ? ಯಪ್ಪ, ದೇವ್ರು ಬಂದಂಗೆ ಬಂದೆಪ್ಪ. ಅಯ್ಯೋ ದೇವ್ರೆ, ನನಗೆ ಈ ಒಳಗೆ ಬರೋಕ್ಕಾಗವಲ್ತಪ್ಪ. ಯಪ್ಪ, ಬಾಗಲಾಗ ನಿಂತು ಭಾಳ ತಾತ. ಯಾರ ಮರ್ಕಂಡ್ರೆ ಒಂಚೂರು ಒಳಗೆ ಗೌಡ್ರದಾರ ಕರ್ಕೊಂಬ ಅಂತ ಹೇಳ್ಬೇಕಂತೇಳಿ. ಆದ್ರೆ ಯಾರೂ ಕಾಣುವಲ್ರಾಗಿದ್ರು. ಇನ್ನೂ ಎಷ್ಟೋ ತಲೆ ನಿಂದ್ರದ ಅಂತೇಳಿ ನಾನೇ ಒಳಗೆ ಬಂದೆ. ನೋಡಪ್ಪ ಹೆಂಗೆ ಕುಂತಾರ ನೋಡ್ಕೊಡ್ಕೊಂತ. ಗೌಡ್ರಿ ನೋಡ್ರಲ್ಲಿ ಶಾಂತಕ್ ಬಂದಾಳ. ಏನ್ರಿ? ಹೇಳ್ರಿ, ಹೋಗಣ. ಯಾರು? ಅವ ಅವನು ಅಲ್ಲ, ದೆವ್ವನು ಅಲ್ಲ, ನಾನು ನೀನು ಹೆಂಡ್ತಿ ರೀ. ಹೇಳ್ರಿ, ಹೋಗಣ. ಟೈಮ್ ಇಷ್ಟಾಗೈತಂತ ಮಾಡಿರಿ. ಶಾಂತ, ನೀನು ಬಾರ್ ಕಡೆ ಸೇರಿದ ಅಂಗಡಿಯಾಗ ನೀ ಯಾಕೆ ಬಂದಿ? ನಡಿ ಹೊರನಡಿ. ಹಂಗೆ ಹೆಣ್ಮಕ್ಳೆಲ್ಲ ಬರಬಾರ್ದಿಲ್ಲ. ನೋಡಿದ್ರೆ ಏನು ಅನ್ಕೋಬೇಕು? ನೀನು ಕುಡಿಯಾಕೆ ಬಂದಿ, ಅತ್ತಿ ಸತ್ತಿದ್ ನೋನ್ಯಾಗ ಅಂತ ತಿಳ್ಕೊಳಂಗಿಲ್ಲ. ಅಯ್ಯ, ನಿಮ್ಮ ಶಿಡ್ಲು ಬಡಿಲಿ, ನಿಮ್ಮ ದುರ್ಗೋ ನುಂಗಿಲತ್ತಾಗ ನಾನಿದು ಕುಡಿಯಕ್ಕೆ ಬರಲೇ ಅನ್ಕೊಂತಿ ಬಿಡು. ನಿನ್ನಂತದಿದ್ರೆ ಯಾವ್ದಾರ ಅನ್ಕೊಂತತಿ. ಹೊಟ್ಟಿಗೆನ ತಿನ್ನೋರು ಯಾಕೆ ಅನ್ಕೊಂತಾರ? ನೋಡ್ರಿ, ಹೇಳ್ರಿ, ನನ್ನ ಮರದಿಗೆ ಇಲ್ಲಿ ಯಾಕೆ ನಿಂತೀರಿ? ಬಂದೆ ಶಾಂತ. ಅವ್ವ ಕುಡ್ಕೊಂತ ಕುಂತ್ರ ಅವು ಬರ್ತಾಳನ್ರಿ? ಸತ್ತು ಹೋಗ್ಯಾರ, ತೀರ್ಕೊಂಡವ್ರು ಬರ್ತಾರ. ಮತ್ತೆ ಇದ್ದರ ಸಲುವಾಗ್ಯಾರ ಜೀವನ ಮಾಡ್ಬೇಕಾ? ನಾನು ನಿಮ್ಮನ್ನು ಕರ್ಕೊಂಡೋಗಿ ಇಲ್ಲಿ ಮಟ್ಟ ಬರ್ಬೇಕನ? ಇನ್ನು ವಯಸ್ಸಿನ ಹುಡುಗನ ಕಳ್ಸೋದು ಬೇಡ ಅಂತ ನಾ ಬಂದೆ. ಹೇಳ್ರಿ, ಎದ್ ನಡ್ರಿ, ಮೊದ್ಲು ಹೊರಗೆ ಹೋಗೋಣ ನಡ್ರಿ. ಶಾಂತಕರ ನೀವು ಹೊರಗೋರಿ, ನಾ ಗೌಡ್ರ ಕರ್ಕೊಂಬರ್ತೀನಿ. ಮಲ್ಲೇಶಣ್ಣ, ಒಂಚೂರು ಕರ್ಕೊಂಬಾರಪ್ಪ. ಥೋ ಗೌಡ್ರೆ, ಹೇಳ್ರಿಪ್ಪ ಹೇಳ್ರಿ. ತಾಯಿ ತಾಯಿ ಲಾಲಿ ಹಾಡು ಎತ್ತ ತಾಯಿಗೆ. ಮಲೇಶಿ, ನೀನೇ ಪುಣ್ಯವಂತ. ನಿಮ್ಮವರಷ್ಟು ಆರಾಮದಾರ. ತಾಯಿ ಮನ್ಸು ನೋವು ಮಾಡ್ಬೇಡ. ತಾಯಿ ಮನ್ಸಿಗೆ ಒಟ್ಟು ನೋವು ಮಾಡ್ಬೇಡ ಮಲೇಶಿ. ಏನು ಚೆನ್ನಾಗಿ ನೋಡ್ಕೊ. ಹ್ಞೂ ಗೌಡ್ರೆ, ಚಲೋ ನೋಡ್ಕೊಂತೇನೆ. ನೀವು ಬರ್ರಿ ಹೋಗೋಣ. ತಾಯಿ ಇರಬೇಕಾದ್ರೆ ಗೊತ್ತಾಗಲ್ಲ ಮಲೇಶಿ ತಾಯಿ ಬೆಲೆ ಏನಂತೇಳಿ. ತಾಯಿ ಸತ್ ಮೇಲೆ ಗೊತ್ತಾಗೋದು ತಾಯಿ ಬೆಲೆ ಏನು ಅಂತೇಳಿ. ಇರೋ ಮಠ ಏನಾರ ಹೇಳಿದ ತಕ್ಷಣ ಕಿರಿಕಿರಿ, ಅದಕ್ಕೆ ಒದರ್ತಿ, ಏನು ಕಿರಿಕಿರಿ ಬೇ ಯವ್ವ ನಿಂದ ಅಂತೀವಿ. ಅದೇ ನಮ್ಮವು ನಮ್ಮ ಎದುರಿಗಿಲ್ಲ ಅಂದಾಗ ಅದ್ರ ನೋವು ಐತಿಲ್ಲಲೇ ಮಲೇಶಿ. ಭಾಳ ಕೆಟ್ಟಲೆ ಮಲೇಶಿ. ತಾಯಿ ಚಲೋ ನೋಡ್ಕೊ. ತಾಯಿ ಚಲೋ ನೋಡ್ಕೊ. ನಮಗೋಸ್ಕರ ಹುಟ್ಟದಾಗಿಂದ ಹಿಡಿದು ಸಾಯೋವರೆಗೂ ನಮಗೆ ಒಳ್ಳೇದನ್ನೇ ಬಯಸೋ ಜೀವ ಅಂದರೆ ಅದು ತಾಯಿ ಕಟ್ಕೊಂಡು ಹೆಂಡತಿ ಇಬ್ಬರೇ. ಏನು ತಾಯಿ ಕಟ್ಕೊಂಡು ಹೆಂಡತಿ ಇಬ್ಬರೇ. ತಾಯಿ ಎರಡನೇ ಪಾತ್ರನೇ ಹೆಂಡತಿ. ಮಲೇಶಿ ಆಯ್ತು ರೀ ಗೌಡ್ರ, ನಡ್ರಿ. ಅಲ್ಲ
ಗಿರ್ಜಕ್ಕರ್ ಮನೆಗೆ ಹೋಗಿ ಕುಂತಾರ ಅತ್ತಿಯರ. ಎಷ್ಟೊತ್ತತ್ ನಾನು ಈಗ ಬರ್ತಾರ ಆಗ ಬರ್ತಾರ ಅಂತ ಕುಂದ್ರಾಕತ್ತಿಲ್ಲ. ಏ ರತ್ನಿ, ಏನವ ಅವ ಅತ್ತಿಯರೆಲ್ಲಗ್ಯಾರ? ನಿಂಗೇನ್ರ ಹೇಳೋದ್ರನ? ಏನಿಲ್ಲಪ್ಪ, ಅದೇನ ಗಂಡನ ಹುಡುಕ್ಯಾಡಕತ್ತಿದ್ರ ಏನಪ್ಪ, ಬಾರ್ನ್ಯಾಗ ಕುಂತಿರ್ಬೇಕು ಕುಡಿಯಾಕ. ಅಂದಾಗ ನಿನ್ ಗಂಡೆ ಮಾಡತಾನ. ಅವ್ರ ಈ ಸಣ್ಣಕಿ ಮಕ್ಕಳ ಒಳಗಿದ್ಲ, ಅದಕ್ಕೆ ಕರ್ಕೊಂಡು ಮಾತಾಡ್ಸ್ಕೊಂತ ಮಕ್ಕೊಂಡಿದ್ರು. ಹೌದು, ಮಾವರ್ ಇನ್ನೂ ಬಂದಿಲ್ಲಲ್ಲ. ಥೋ, ಏನು ಅವ್ರನ್ನೇ ನೋಡಾಕತ್ತಾರ ಏನ ಬಾಗಲ್ಲ ನಿಂತ? ಏ ಇಲ್ಲ, ಬಾರ್ನೇ ಕುಡ್ಕೊಂತ ಕುಂತಾನ ಆಕಿ ಗಂಡ. ಅದನ್ನ ಕರ್ಕೊಂಬರಕ್ಕೆ ನಿನ್ನ ಗಂಡನ ಕಾಸಾಕತ್ತಿದ್ಲ. ನಾನೇ ಮತ್ತೆ ವಯಸ್ಸಿಗೆ ಬಂದವ ಕುಡ್ಕರು ಇರೋ ಜಾಗಕ್ಕೆ ಹಂಗೆ ಒಳ್ಳೊಳ್ಳೆ ಕಳಿಸ್ಬೇಡ್ರಿ. ಒಂದು ವೇಳೆ ಏನಾರ ಮತ್ತೆ ಇವನು ಕುಡಿಯಾಕ ಕಲ್ತ್ರಿ ಮಾಡ್ತೀರಿ. ಇರೋದು ಒಬ್ಬ ಮಗ ಕುಡಿಯಾಕ ಕಲ್ತ್ರಿ ನಿಮಗೂ ಬೇಜಾರಾಕತಿ, ಇರೋದು ಒಂದು ಹಳ್ಯಾಗ ಕುಡಿಯಾಕ ಕಲ್ತ್ರಿ ನನಗೂ ಬೇಜಾರಾಕತಿ. ನೀವು ಇಂಥದ್ದೆಲ್ಲ ಇದು ಮಾಡಬೇಡ್ರಿ ಅಂತೇಳಿ ಅಂದೆ. ನೀವು ನನ್ನ ಹಳ್ಯಾನ ಕಳ್ಸಾಕೋಬೇಡ್ರಿ ಅಂದೆ. ಹೆದರಿ ಬಿಟ್ಲಿ ಮತ್ತೆ ಗೊತ್ತನ. ಅಯ್ಯೋ ಕಳಿಸ್ಬಾರ್ದನ್ರಿ ಅಂದಕ್ಕೆ ಏನು ಬೇಜಾರು ಮಾಡ್ಕೊಂಡ್ಲೆ, ನಮ್ಗೇನಾಗಬೇಕಾಯ್ತು? ಹೌದಿಲ್ಲ? ಮತ್ತು ಹೌದ್ಲಿ, ನಿನ್ನ ಗಂಡು ಕುಡಿಯಾಕ ಕಲ್ತ್ರಿ ಮಾಡ್ತಿ, ಹೊಳ್ಳೊಳ್ಳೆ ಬಾರಿ ಕರ್ಕೊಂಬರಕ್ಕೆ ಹೋಗಿ. ಅದಕ್ಕೆ ಅವ್ನು ಕಳ್ಸಕ್ಕೆ ಹೋಗ್ಬೇಡ್ರಿ, ಬೇಕಾದ್ರೆ ನೀವೇ ನೋಡ್ರಿ, ಇಲ್ಲ ಬರ್ತಾರ ಬಿಡ್ರಿ ಅಂದೆ. ಮುಂತಾವ ಹೋದ್ರ ಕಾಂತದ್ ಕರ್ಕೊಂಬರಕ್ಕೆ. ನಿನ್ನ ಗಂಡನ ಕಳಿಸ್ಬೇಡ. ಏನ ಅತ್ತಿಯರ ಸೀರೆ ಅಂಗಡಿ ಮಠ ಕರ್ಕೊಂಬರಕ್ಕೆ ಹೋಗ್ಯಾರ? ಈ ವಿಚಾರ ಏನಾರು ನನ್ನ ಗಂಡಗೆ ಗೊತ್ತಾದ್ರೆ ನಿನ್ನ ಈಗ ಮನೆ ಬಿಟ್ಟು ಕಳಿಸ್ತಾನೆ ಮತ್ತೆ. ಏನು ಅದು ಹೋಗ್ಲಿ, ಎಂತ ಕೆದಿಬೇವ ನೀನು, ಯಾಕವ ಹಿಂಗೆ ಮಾಡ್ತೀನಿ ನೀನು? ಇಲ್ಲೋಡಿಲೆ, ನೀನು ನಾಳೆ ಬೆಳಗ್ಗೆ ಊರ್ಗೋಬೇಕಾ ಏನು? ನನ್ನ ಗಂಡನ ಮನೆ ಒಳಗೆ ನಿಂದೇನು ಕೆಲಸ ಇಲ್ಲವ. ತಾಯಿ ಅದ್ಯಾ, ಬಾ ಮೊಮ್ಮಕ್ಕಳನ್ನ ಆಡಿಸು, ಊಟ ಮಾಡು, ಇರು, ಏನು ಚಂದ ಒಳ್ಳೇದು ಬಯಸಿದ್ರೆ ಬಯಸು, ನಿನ್ನ ಪಾಡಿ ನೀವು ಹೋಗು. ಒಂದೇದ್ದು ಮಣ್ಣಿಗೆ ಬಂದವ್ರು ಇರಂಗಿಲ್ಲ ಅಂಥದ್ದು ನೀನು ಇಲ್ಲೇ ಅದಿ. ಏನು ಕೆಲಸ ಐತಿ ಅಂದಲೆ? ಅಪ್ಪ ಮಾಡ್ಯಾಕೋರ ಯಾರಲ್ಲಿ? ನಡಿ, ನೀನು ನಾಳೆ ಜಾಗ ಬಿಡ್ಬೇಕಷ್ಟೇ. ನಮ್ಮ ಅತ್ತಿನ ಅಕ್ಕಿ ಮಗನ್ನ ಅಕ್ಕಿ ಕೆಲ್ಸಕ್ಕೆ ಅಪ್ಪನ ಹುಡುಕ್ಬೇಡ ಅಂತ ಕಳಿಸ್ಲಾರ್ದಂಗೆ ಇಡಿಸ್ಕೊಂಡು ಕುಂತಿಯಲ್ಲ ನೀನು. ನಿನಗೆ ಯಾರು ಕೊಟ್ರಿ ಅಧಿಕಾರನ? ಯಾರು ಕೊಟ್ರವ ನಿನಗೆ ಅಧಿಕಾರನ? ನಮ್ಮ ಮನೆ ಒಳಗೆ ಬಂದು ನೀ ಯಾಕವ ಹಿರೇತನ ಮಾಡಕತ್ತಿ? ಅಲ್ಲ, ಹಡ ತಾಯಿ ಮಗಗ ಹೋಗಪ್ಪ ನಿಮ್ಮ ಅಪ್ಪನ ಕರ್ಕೊಂಬ ಅಂತ ಹೇಳಕತ್ತಾಳ. ಅಲ್ಲಿ ಹೋಗಿ ಕರ್ಕೊಂಬಂದ ತಕ್ಷಣ ಕುಡಿಯಾಕ ಕಲ್ತು ಬಿಡ್ತಾರನ? ನಮ್ಮ ಮನಸ್ಸು ನಮ್ಮ ಕೈಯಾಗಿದ್ರೆ ಆಗದಲ್ಲ. ಅದು ಅಲ್ಲದೆ ನಮ್ಮ ಅತ್ತಿಗೇನು ಬರ್ಬಾರ್ದು ಸಣ್ಣ ವಯಸ್ಸು ಅಂತ ಮಾಡಿಯ, ವಯಸ್ಸಾದಕ್ಕೆ ಏನು ಅಕ್ಕಿ ಏನು ಅಲ್ಲಿ ಸೇರಿದಂಗಡೆ ಹೆಣ್ಮಗಳಾಗಿ ಒಳಗೆ ಕರ್ಕೊಂಬರ್ಬೇಕಾ? ಎಂತ ನಿನ್ನ ಮನಸ್ಸಿಗಾರ ಸ್ವಲ್ಪ ಏನು ಅನಿಸ್ಲಿಲ್ಲನವ? ನಿನ್ನ ಕಳ್ಳರ ಚೂರು ಅನ್ನಿಸ್ಲಿಲ್ಲನ? ಅಯ್ಯೋ ದೇವ್ರೆ, ನನಗೆ ಈ ವಿಚಾರ ಗೊತ್ತಾಗ್ಲಾರ್ದಂಗೆ ಹೋತಲ್ಲ. ಥೋ, ನನಗೆ ಗೊತ್ತಾಗಿದ್ರೆ ನಿಜವಾಗ್ಲೂ ನಾ ಕಳಿಸ್ತಿದ್ದಿಲ್ಲ ಬಿಡು. ನಾನಾದ್ರೂ ಬೇಕಾದ್ರೆ ಜೊತೆಗೆ ಹೋಗ್ಬರ್ತಿದ್ನಲ್ಲವ. ಯಾಕವ ಹಿಂಗೆ ಸಾಕಾರ್ತಿ? ನೀ ಬದ್ಲಾಗಂಗೆ ಇಲ್ಲ ನಂಗಾರ, ಬದ್ಲಾಗಂಗೆ ಇಲ್ಲ ನೀನು. ಥೋ, ಏನು ಬಿಡವ ನೀನ ತಗ. ಅಲ್ಲ ನಂಗೆ ನಿಜವಾಗ್ಲೂ ಭಾಳ ಬೇಜಾರಾಗತ್ತತಿ. ಪಾಪ ಎಲ್ಲಿ ಹುಡ್ಕಾಕತ್ತಾರ ಏನು? ಮಗನಾರ ಕಳಿಸ್ತೇನೆ ತಡಿ. ಏನದಿಯವ ನೀನು? ಅಲ್ಲ, ಮಗ ಹೋಗೋಕ್ಕಿಂತ ಹೆಚ್ಚಿಂದ ಐತೆ ನಿನಗೆ. ತಾಯಿ ಗೊತ್ತಿರಂಗಿಲ್ಲನ ತನ್ನ ಮಗನ ಎಲ್ಲಿ ಕಳಿಸ್ಬೇಕು ಎಲ್ಲಿ ಕಳಿಸ್ಬಾರ್ದು ಅಂತೇಳಿ? ನೀ ಹೇಳ್ಕೊಟ್ಟು ಅವ್ರು ಕಲಿಬೇಕನ? ನಿನಗೆ ಹಳೆಯ ಅನ್ನ ಪ್ರೀತಿ ಎಷ್ಟು ಐತಲ್ಲ, ಮಗ ಅನ್ನ ಪ್ರೀತಿ ಅದಕ್ಕಿಂತ ಜಾಸ್ತಿ ಐತಿ. ಏನು ಇಷ್ಟು ವರ್ಷ ಅವರು ಏನು ಜನ್ಮ ತೇದದಿ ಜೀರಿಗೆ ಅರೆದಿರ್ತಾರೆ, ಮಗ ಉದ್ಧಾರ ಆಗಲಿ, ಮಗ ಚಂದ ಇರಲಿ ಅಂತೇಳಿ ಮೊಮ್ಮಕ್ಕಳಿಗೋಸ್ಕರ ಜೀವನ ಕಳೀತಿರ್ತಾರೆ. ಅಂಥದ್ರಾಗ ನೀ ಬಂದು ಹಿಂಗೆ ದೂರ ಮಾಡಕತ್ರ ಅವ್ರು ಹೆಂಗೆ ತಡ್ಕೋಬೇಕು? ಸ್ವಲ್ಪ ನಿನಗೆ ಇದಾಗದು ಬೇಡ ನಿನಗೆ. ನೋಡವ, ನಾ ಹೇಳಕತ್ತೇನೆ ಕೇಳ, ನಮ್ಮ ಸಂಸಾರದಾಗ ನೀ ತಲೆ ಹಾಕಕ್ಕೆ ಹೋಗ್ಬೇಡ. ನಿಂದು ಎಷ್ಟೈತಲ್ಲ ಅಷ್ಟೇ ನೋಡ್ಕೊ. ನಾ ಹೇಳಕತ್ತೇನೆ ಕೇಳವ, ನೀ ನಾಳೆ ಬೆಳಗ್ಗೆ ಊರಿಗೆ ಹೋಗ್ಬೇಕಷ್ಟೇ. ನೀನು ಮತ್ತೆ ಏನಾರ ಕಾರಣ ಕೊಟ್ಟು ಇಲ್ಲಿ ಉಳ್ಕೊಂಡ್ರೆ ನಮ್ಮ ಅತ್ತಿ ಇದ್ರಿಗೆ ನಾ ಹೇಳ್ತೇನೆ ಊರಿಗೆ ಹೋಗವ ಅಂತೇಳಿ. ಅಯ್ಯೋ ದೇವ್ರೆ, ತಾಯಿ ಅನ್ನೋದ ಇಲ್ಲಲ್ಲಿ ನಿನಗೆ ಸ್ವಲ್ಪರ? ಅಲ್ಲ, ನಾನೇನು ನೀನು ಹಾಳಿಗೆ ಹೇಳಿದ್ನೆ, ನೀನು ಒಳ್ಳೇದಕ್ಕೆ ಹೇಳಿದ್ದು. ಬ್ಯಾಡ ಹಂಗೆ ಹೋಗೋದು ಚಂದ ಅನ್ಸಂಗಿಲ್ಲ ಅಂತ. ಈ ಹುಡುಗಿ ಬೇರೆ ಏನಾರು ಕೆಲಸ ಹೇಳಿದ್ರೆ ನಾನೇನು ಬ್ಯಾಡ ಅಂತಿದ್ನೇನ? ಈಗ ಅವ್ರಪ್ಪನ ಕರ್ಕೊಂಡ್ಬೇಕ ಹಂಗೆ ಗೊತ್ತಾಗೋದಿಲ್ಲನ? ಹಂಗೆ ಕುಂದ್ರಬಾರ್ದು ಹೊತ್ತಾಗ ಮಟ ಅಂತೇಳಿ ಹಿಂಗೆ ಕರ್ಕೊಂಬಂದ್ರೆ ದಿನ ಅದೇ ರೂಢ ಬೀಳ್ತೈತಿ. ದಿನ ಅಷ್ಟು ಕುಡ್ಕೊಂಡು ನಿಂದಿರ್ತಾನೆ ನೋಡು. ದಿನ ಕಳಿಸ್ತೀನಿ ಗಂಡನ. ಅದೇನ ನಾವು ನೋಡ್ಕೊಂತೇವಿ, ದಿನ ಆದರೆ ಯಾರೂ ಮಾಡೋದಿಲ್ಲ. ಏನ ಬೈತಾರ, ಇವತ್ತು ಕರ್ಕೊಂಬಂದಿನ ನಮ್ಮ ಅತ್ತಿ ಬೆಳಗ್ಗೆ ಎದ್ದು ಬೈತಿದ್ಲು, ನೀ ಇಂಥ ಮಾಡಕೋಬೇಡ, ಹಿಂಗೆ ಬರ್ಬೇಕನ್ನ ಹುಡುಗ ಅಂತೇಳಿ. ಅದನ್ನ ಹಂಗೆ ತಿಳಿಸಾದ್ರು ಹೇಳ್ಬೋದಿತ್ತು. ಈ ಕತ್ತಲಾಗ ಅತ್ತಿಯರನ್ನ ಕಳಿಸಿಯಲ್ಲ ನೀ ಅಲ್ಲಿ ಮಟ್ಟ, ನಿಂಗೆ ಏನು ಅನ್ಸಂಗಿಲ್ಲನವ? ನೀನೇ ಹಿಂಗೆ ಏನಾರ ರೋಡ್ ಅಲ್ಕೊಂತ ಅಪ್ಪನ ಜೊತೆ ಅಪ್ಪನ ಕರ್ಕೊಂಬರಕ್ಕೆ ಹೋಗಿದ್ದೆ ಅಂದ್ರೆ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಕಿತ್ತು ಗೊತ್ತನ? ನಿನಗೇನು ಅನಿಸ್ತಿತ್ತು? ಇದೇನಪ್ಪ ಮಕ್ಕಳು ಇದ್ದು ಇಲ್ದಂಗೆ ಆತ ನನ್ನ ಹಣೆ ಬರ ಅನಿಸ್ತಿದ್ದಿಲ್ಲನ? ಈಗ ನಮ್ಮ ಅತ್ತಿ ಕಳಿಸಿಯಲ್ಲ, ಅದು ಗಂಡು ಮಗನ ಮನೆಯಾಗ ಇಟ್ಕೊಂಡು ಇರಡವ. ಹೇಳ್ತಾ ಇದನ್ನು ಕೇಳ, ನೀನು ಈ ರೀತಿ ನಡ್ಕೊಳ್ಳೋದು ನನಗೆ ಸ್ವಲ್ಪ ಇಷ್ಟ ಆಗಿಲ್ಲವ. ನಾನೇ ಹೋಗ್ತೀನಿ, ಎಲ್ಲದಾರ ನೋಡ್ತೀನಿ. ನಾನು ಯಾಕೆ ನಿಮ್ಮಪ್ಪನ ಹುಡ್ಕಕ್ಕೆ ಹೋಗ್ಲಿ? ನಿಮ್ಮಪ್ಪೇ ನೀನು ಕುಡ್ದು ಬೀಳಕ್ಕೆ ಮುಳಿ ಮಾಡಿ ಏನ? ಅಲ್ಲ, ನೀನು ಅವ್ರಿಗೆ ಹೇಳೋದು ಬಿಟ್ಟು ಬೇರೆ ನಮ್ಮ ಮೇಲೆ ಬರ್ತೀಯವ. ನೀನು ಕೂತು ಮಾತಾಡಕತ್ತೀನಲ್ಲ, ನನಗೆ ಬುದ್ಧಿಲ್ಲ. ನೀನು ಆ ವೇಳೆಗೆ ಊರ್ಗೋಬೇಕಷ್ಟೇ. ಹೊಕ್ಕಿನ ಬಿಡು. ಏನ ಮಗಳ ಮನಿ ಅಂತ ನಾವು ಅನ್ಕೊಂತೇವಲ್ಲ, ನಾವು ಹುಚ್ಚರು. ಅತ್ತಿಯರ ಬಂದ್ರಿ? ಮಾವಾರನ್ನ ಹುಡ್ಕಕ್ಕೆ ಹೋಗಿದ್ರಂತ? ಅಲ್ರಿ ಅತ್ತಿಯರ, ನೀವು ನನಗರ ಒಂದು ಮಾತು ಅನ್ಬೇಕಿಲ್ಲ? ನಾನು ಬರ್ತಿದ್ದೆ ಜೊತೆಗೆ. ಒಬ್ಬರ ಹೋದ್ರನ? ಇಲ್ಲವಾ, ನಾನು ಮತ್ತೆ ಪಾಪ ನಿನ್ನೇನು ಕರ್ಕೊಂಡು ಹೋಗೋದು ಹರಿಯೋದು ಹುಡುಗಿನ. ಅದಕ್ಕೆ ಮತ್ತೆ 4 ಮಂದಿ ಮಾತಾಡ್ತಾರ, ಅದಕ್ಕೆ ನಾನು ಹೋದೆ. ನಾನು ಒಳಗೆ ಹೊರಗೆ ಬಂದರೆ ಯಾರು ಮಾತಾಡ್ತಾರವ? ಯಾರು ಏನಂತಾರೆ ಹೇಳು?
ನಾ ಹೆಂಗದೇನಂತ ಗೊತ್ತಲ್ಲ ಮಂದಿಗೆ ಏನು ಅನ್ನಲ್ಲ. ಮತ್ತು ನೀ ಹೋದ್ರೆ ಅದೊಂಥರ ಮತ್ತು ರಾಡಿ, ಅದಕ್ಕೆ ಬೇಡ ಅಂತೇಳಿ ಮತ್ತು ಗುರ್ಸಿದ್ದಕ್ಕೆ ಸಿಟ್ಟು ಬಂದ್ರೆ ಏನು ಮಾಡ್ತಿ ಅದಕ್ಕೆ. ನಡ್ರಿ ಗೌಡ್ರ, ನಡ್ರಿ ಒಳ ನಡ್ರಿ. ಮಲೇಶಣ್ಣ, ನಿನ್ನಿಂದ ಬಹಳ ಉಪಕಾರ ಆತಪ್ಪ, ಪುಣ್ಯ ಬಂತು ನಿಂಗೆ, ಭಾರಿ ಪುಣ್ಯ ಬಂತಪ್ಪ. ನಾನು ಒಬ್ಬಕ್ಕೆ ಆಗಿದ್ರಿ ಏನು ಮಾಡ್ಬೇಕಿತ್ತು ಹೇಳ. ಯವ್ವ ಅಪ್ಪ ಬಂದ ಅಲ್ಲ ಗುರ್ಸಿದ್ದ. ಏನಪ್ಪ ನೀನು ಅಂತ ನಾನು ಹರೇದು ಗಣಮಾಗ ಮನ್ಯಾಗದಿ ವಯಸ್ಸ ತಾಯಿನ ಶೇರದ ಅಂಗಡಿಗೆ ಅಪ್ಪನ ಕರ್ಕೊಂಬರೋಗಂತ ಕಳ್ಸಿ ಅಲ್ಲಿ ನೀನು ಗೊತ್ತಾಗದ್ ಬೇಡನಪ್ಪ ನಿನ್ಗೆ ತೀರ. ಗುರ್ಸಿದ್ದ ನೀ ಹಿಂಗೆ ಮಾಡ್ಬಾರ್ದು ಬಿಡ್ಲೆ. ಅಲ್ಲ ಪಾಪ ಶಾಂತಕ್ ಬಂದು ಹಂಗೆ ಶೇರದ ಅಂಗಡಿ ಹೆಣ್ಮಕ್ಳು ಬಾಗಲ್ಲ ನಿಂದ್ರದಂದ್ರೆ ಹೇಳಿ ನೀನು. ನೋಡಿದ ಮಂದಿ ಏನಂತಾರೆ, ಹಳ್ಳಿಯಾಗಿ ಏನು ಮಾತಾಡ್ತಾರೆ ನಿಂಗೆ ಗೊತ್ತಿಲ್ಲನ? ಏನು ಬಿಡಪ್ಪ ನೀನು ಹಿಂಗೆಲ್ಲ ಮಾಡಬಾರ್ದ್ರಲ್ಲೇ ನೀವು. ಇನ್ನು ಯಾವಾಗ ನೀವು ಕಲಿದೀವನ್ನೆಲ್ಲ ಮತ್ತೆ ಏನು ಹುಚ್ಚರು ಸಂತಿ ಮಾಡ್ತೀರಿ ಎಂತಾನ ನೀವು? ನಾನು ಮಲೇಶಣ್ಣ, ನಾನು ಅವನ್ ಕಳ್ಸ. ಇಲ್ಲ ಮಲೇಶಣ್ಣ, ಅವ ಹೊಕ್ಕೇನೆ ಅಂದ, ನಾನು ಹುಡುಕ್ ಕಡಾಕತೈತಿ ಕರ್ಕೋ ಹೋಗ, ನಾ ಹೋಗ್ಬರ್ತೇನೆ ಅಂತ ಬಂದಾಕಿ ನಾನು. ಅವ ಪಾಪ ಬ್ಯಾಡ ಅಂತೇಳಿ ಅಂದ ಅವ. ಹೌದನ? ನಾ ಇದೇನಪ್ಪ ಅಂದೆ. ಆಯ್ತು ಶಾಂತ ಕರ್ಕೊಂಡು. ಏನ್ರಿ ಬರ್ರಿ ಮುಖ ಬರ್ರಿ. ಅಲ್ಲ ಅವು ಯಾಕೆ ಹೋದ್ಲು? ನನಗೆ ಹೇಳಿದ್ರೆ ನಾನು ಹೋಗಿದ್ದಿಲ್ಲನ. ಅಲ್ಲ ಹುಡುಗ ಒಂಚೂರು ಮಕ್ಕೊಂಡೈತಿ, ಕರ್ಕೊಂಡು ಕುಂತೇನಿ. ಹಿಂಗೆ ನೋಡಿ ಊರಾಗ ನಾನು ಕೆಟ್ಟ ಮಾಡಿ ಇಡೋದತ್ತಾಗ ನನಗೊಂದು ಮಾತು ಹೇಳ್ಬೇಕು ಕೇಳ್ಬೇಕು ಅನ್ನೋದೇ ಇಲ್ಲ ತಗೋ. ಒಟ್ಟ ನನಗೆ ಹೇಳಿದ್ರೆ ನಾನು ಕರ್ಕೊಂಬರ್ತಿದ್ದಿಲ್ಲನ. ಈಗ ನೋಡು ಮಲ್ಲೇಶಣ್ಣ ಅವ ಹೆಂಗೆ ಅಂದೋದ, ಅವ್ನು ಸುಮ್ಮನೆ ಇರ್ತಾನ ಮತ್ತೆ ಮನ್ಯಾಗ ಹೋಗಿ ಅನ್ನೋದು. ಈ ಹೆಣ್ಮಕ್ಳು ಇದ್ರಿಗೆ ಮತ್ತು ಅವು ಹೆಣ್ಮಕ್ಳು ಸುಮ್ಮನೆ ಇರ್ತಾವನ, ಊರ್ ಮಂದಿ ಇದ್ರಿಗೆ ಅನ್ಕೊಂಬರ್ತಾರತ್ತಾಗ. ಏನು ಮರ್ಯಾದೆ ತೆಗಿಯಾಕಂತೇಳಿ ನಿಂತೀರಿ ನೀವು. ನನಗೊಂದು ಮಾತು ಹೇಳಿದ್ರೆ ಹೋಗಿದ್ದಿಲ್ಲನ. ಏನ್ರಿ ಅತ್ತಿಯರು ಒದರಾಕತ್ತಿದ್ರು ನಿಮಗೆ, ಮತ್ತು ಹೊಳ್ಳಿ ಅವ್ವನೇ ಬೇಡ ಅಂದಿದ್ದು. ಅತ್ತಿಯರ್ದೇನು ತಪ್ಪಿಲ್ಲ. ಅಲ್ಲ ಬ್ಯಾಡ ಅಂದಿದ್ರೆ ಹಂಗಲ್ಲದು. ಇದು ನಾನೇನು ಕರ್ಕೊಂಬರೋಗಂದಿಲ್ಲಪ್ಪ. ಏನು ನನಗೆ ಒಂದು ಅರ್ಥ ಆಗೋಲ್ತಾಗ. ನಿಮ್ಮನ್ನೇ ಕಳ್ಸಕತ್ತಿದ್ರಳ ಅವ್ರು. ನಾನೇ ವಯಸ್ಸು ಬಂದ ಹುಡುಗ ಕಳಿಸ್ಬೇಡ್ರಿ, ಏನಾರ ಹೆಚ್ಚು ಕಮ್ಮಿ ಆದಿತ್ತು, ದಿನ ನೋಡಿ ಹಾಡ್ತಾಡ್ತಾರಾಗ ಉಗುಳ್ತಾರ ಹೋಗ ಅಂತೇಳಿ ಅದು ಸುಮ್ಮನೆ ಮತ್ತು ಒಂಥರ ಅದು ಕೆಟ್ಟದ ಕಡೆ ಈ ವಯಸ್ಸಿನ ಸ್ವಲ್ಪ ಆಕರ್ಷಣೆ ಆಗೋದು ಜಾಸ್ತಿ, ಈಗ ಕಳಿಸ್ಬೇಡ್ರಿ ಅಂದೆ. ಹಂಗಾಗಿ ಅವರು ಅದನ್ನೇ ವಿಚಾರ ಮಾಡಿ ಸರಿ ಅನ್ನಿಸ್ತಾ ಏನು, ಅದಕ್ಕೆ ಪಾಪ ಅವರು ತಾವೇ ಹೋಗ್ಯಾರ. ಆದರೂ ಅತ್ತಿಯರ ನಾನು ಮನಸ್ಸು ಹಂಗಿಲ್ರಿ. ಏನ್ರಿ ನಾ ಕೆಟ್ಟದಕ್ಕೇನು ಆಕರ್ಷಣೆ ಆಗಲ್ಲ. ನೀವು ಹಿಂಗೆ ಹೇಳಬಾರ್ದಾಗಿತ್ತು ನಮ್ಮವ್ವಾರಿಗೆ. ಪಾಪ ನಮ್ಮವ್ವ ಅಲ್ಲಿ ಮಟ್ಟ ಹೋಗಿ ಬಂದ್ಲು, ಈಗ ನಾ ಆಕಿಗೆ ಬೇದೆ. ನೀವು ಹಿಂಗೆಲ್ಲ ಮಾಡೋದು ಸರಿ ಅಲ್ಲ ನೋಡ್ರಿ. ತಾಯಿ ಅನ್ನೋದು ಇಲ್ಲಲ್ಲ ನಿನಗೆ. ಈಗ ನಾನೇನು ನಿನ್ನ ಮೇಲೆ ಹೇಳಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ಯಾರ. ನೀನು ಇದೇ ಥರ ಹಿರೇತನ ಇಲ್ಲಿ ಮಾಡಾಕತ್ರ ನಾ ಹೇಳಕತ್ತೀನಲ್ಲ, ನನ್ನ ಮನೆ ಹೆಂಗೆ ನೋಡ್ಕೋಬೇಕು ನಂಗೆ ಗೊತ್ತೈತವ. ಒಬ್ಬ ತಾಯಿಯಾಗಿ ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ ಬರ್ತಿ ಅಂದರೆ ಬಾ, ಅದನ್ನ ಬಿಟ್ಟು ಇಲ್ಲಿ ಜಗಳ ಹಚ್ಚಕ್ಕೆ ಮನ್ಸಿಗೆ ನೋವು ಮಾಡಕ್ಕೆ ಬರ್ತೇನೆ ಅಂದ್ರೆ ಬರಾಕ ಹೋಗ್ಬೇಡ. ನನ್ನ ಮಗಳೇನು ಇಷ್ಟು ನಿಷ್ಠುರವಾಗಿ ಮಾತಾಡ್ತಾಳ, ಇಷ್ಟು ಬೇಜಾರಾಗೋಂಗೆ ಮಾತಾಡ್ತಾಳ ಅಂತ ಅಂದ್ಕೊಂಡ್ರೂ ತಪ್ಪಿಲ್ಲ. ಏನು ನನಗೀಗ ನನ್ನ ಮನೆಯೇ ಮುಖ್ಯ. ನಮ್ಮ ಅತ್ತೆಯರು ನನ್ನ ಮಗಳ ಗತೆ ನೋಡ್ಕೊಂಡಾರ, ಅವ್ರ ಮನ್ಸಿಗೆ ನೋವಾಗಕ್ಕೆ ನಾನು ಬಿಡೋದಿಲ್ಲ. ಏನು ಮಗಳ ಗತೆ ನೋಡ್ಕೊಂಡಾರಂತೆ, ಮತ್ತು ನಾನೇನು ಸೊಸಿಗತೆ ನೋಡ್ಕೊಂಡೆ, ನಾನು ಮಗಳ ಗತೆನಲ್ಲಿ ನೋಡ್ಕೊಂಡಿದ್ದೆ. ಏನು ಹುಡುಗಿಯಪ್ಪ, ಒಂದು ಏನಾರ ಹೇಳಿದ್ರೆ ಸಹಿಸ್ಕೊಳ್ಳಲ್ಲ.